ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬುಧವಾರ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟು ಗೀ ರೈಸ್ ಮಾಡಿದ್ದೆ. ಹಾಗೆ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ತಾಯಿದ್ದೀನಿ. ಹಾಗೆ ಎವ್ರಿ ವೀಕ್ ಎವ್ರಿ ವೆಡ್ನೆಸ್ಡೇ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ವಾಷಿಂಗ್ ಹಾಕ್ತೀನಿ. ಯಾಕಂದರೆ ಶುಕ್ರವಾರ ನಾವು ಯಾವಾಗಲೂ ವಾರದ ಪೂಜೆ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಬುಧವಾರದಿಂದನೇ ದೇವ್ರ ಮನೆ ಆಗಲಿ ಎಲ್ಲ ಫುಲ್ ಮನೆಯೆಲ್ಲ ಆಗಲಿ ಪ್ರತಿ ವೀಕು ಕ್ಲೀನ್ ಮಾಡ್ತೀವಿ. ಈಗಷ್ಟೇ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ತೆಗ್ದು ವಾಷಿಂಗ್ ಹಾಕಿದ್ದೀನಿ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರೆ ಬೇಗ ಆಗುತ್ತೆ. ವೀಕ್ಲಿ ಒಂದು ಸ್ನೀಟ್ ಮಾಡಿಕೊಂಡ್ರೆ ಯಾವುದೇ ಥರ ಧೂಳು ಅದು ಇದು ಎಲ್ಲ ಸಿಗಲ್ಲ. ಹೊರಗಡೆ ಆ ಕಡೆ ನಾವು ಗ್ರಾನೈಟ್ ಶಾಪ್ಗೆ ರೆಂಟ್ ಕೊಟ್ಟಿದ್ದೀವಿ. ತುಂಬಾ ಡಸ್ಟ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ಕ್ರೀನೆಲ್ಲ ಹಾಕಿ ಯಾವಾಗಲೂ ನಾವು ವಿಂಡೋಸ್ ಯಾವತ್ತೂ ತೆಗಿಯಲ್ಲ, ತುಂಬಾ ಧೂಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ವಿಂಡೋಸ್ ಕ್ಲೋಸ್ ಮಾಡಿರ್ತೀವಿ. ಹಾಗೆ ಮನೆಯೆಲ್ಲ ಧೂಳೆಲ್ಲ ಉದುರಿಸ್ಬೇಕು. ಇನ್ನು ಬುಧವಾರ ಅಲ್ವಾ, ಎಲ್ಲ ಪೂಜೆ ಎಲ್ಲ ಆಯಿತು. ಈಗಷ್ಟೇ ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ ಮುಗಿದಾದಮೇಲೆ ಬೋಗ್ನಿಗೆಲ್ಲ ಹೂ ತುಂಬಬೇಕು. ಬೇರೆ ನೀರು ವಾಟರ್ ಎಲ್ಲ ಚೇಂಜ್ ಮಾಡಿ ಬೇರೆ ಫ್ಲವರ್ಸ್ ಹಾಕೋಣ ಅಂತ ಇದ್ದೀನಿ. ಎಲ್ಲ ನೀಟಾಗಿ ಬೇರೆ ವಾಷಿಂಗ್ ಹಾಕ್ಬಿಟ್ಟು ಹಳೇದೆಲ್ಲ ತೆಗ್ದು ವೀಕ್ಲಿ ಒನ್ಸ್ ಚೇಂಜ್ ಮಾಡಿಬಿಟ್ಟು ರೆಡಿ ಮಾಡಬೇಕು. ಇನ್ನು ಸೋಫಾಗೆಲ್ಲ ಕವರ್ಸ್ ಹಾಕಬೇಕು, ಹಾಕಿಲ್ಲ. ಇನ್ನು ತುಂಬಾ ಕೆಲಸ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ವಾಟ್ರಿಂದ ಎಲ್ಲ ಸೋಪ್ ವಾಟ್ರ್ ಹಾಕಿ ವಾಶ್ ಮಾಡಿಟ್ಟಿದ್ದೀನಿ. ಎವ್ರಿ ವೀಕು ಅದೇ ರೀತಿ ನಾನು ಮಾಡೋದು. ಯಾಕಂದರೆ ಇಲ್ಲಿ ಗ್ರಾನೈಟ್ ಶಾಪ್ ಇರೋದ್ರಿಂದ ಅಲ್ಲಿ ಯಾವಾಗಲೂ ಕೆಲಸ ನಡೀತಾ ಇರುತ್ತೆ. ವರ್ಷ ಓದ್ತಾ ಇದ್ದಾಳೆ, ಫಸ್ಟ್ PU ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕಿಂದ. ಸೊ ಅದಕ್ಕೋಸ್ಕರ ಯಾವ ಸಬ್ಜೆಕ್ಟ್ ಓದ್ತಿದ್ಯಾ ವರ್ಷ? ಎವ್ರಿ ಟೈಮ್ ಹೇಳ್ತೀನಿ ನಾನು, ಮಂಚದ ಮೇಲೆ ಕುತ್ಕೊಂಡು ಓದಬೇಡ ಅಂತ. ಇಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದು ಹೊಸದಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಅಲ್ಲಿ ಕಿಟಕಿ ತಕ್ಕೊಬಿಟ್ಟಿದ್ದಾಳೆ. ಡಸ್ಟ್ ಬರುತ್ತೆ, ಎಷ್ಟು ತೆಗಿಬೇಡ ಅಂತ ತೆಗ್ದಿದ್ದಾಳೆ. ಫುಲ್ಲು ಕೆಮ್ಮೆಲ್ಲ ಆಗುತ್ತೆ, ಆ ಥರ ಡಸ್ಟ್ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬೇರೆ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ಗೆ ತಿನ್ನಲ್ಲ ಅಂತ ಇದ್ದಾಳೆ. ಇಲ್ಲಿ ಚೇರೆಲ್ಲ ಇದೆ, ಆದರೂ ಕುತ್ಕೊಂಡು ಓದ್ತಾ ಇಲ್ಲ. ಚೇರೆಲ್ಲ ಇದ್ರೂ ಕುತ್ಕೊಂಡು ಏನೂ ಓದ್ತಾ ಇಲ್ಲ ಅವಳು. ಮಂಚದ ಮೇಲೆ ಕುತ್ಕೊಂಡಿದ್ದಾಳೆ. ದಿವಾನ್ ಬೆಳಕು ಬರುತ್ತೆ ಅಂತಂದರೆ ಅಲ್ಲೂ ಓದ್ತಾ ಇಲ್ಲ. ಇದೇನೋ ತಂದಿದ್ದಾಳೆ, ಜೊತೆ ವಡೆ ಎಲ್ಲ ಏನೋ ತಂದಿದ್ದಾಳೆ, ಚಟ್ನಿ, ಉದ್ದಿನ ವಡೆ ಎಲ್ಲ ತಂದಿದ್ದಾಳೆ. ನಾನು ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿದ್ದೀನಿ. ತುಂಬ ಕಡಿಮೆ ಕ್ವಾಂಟಿಟಿನೇ ಮಾಡಿದ್ದೀನಿ. ಯಾಕಂದರೆ ಯಾರೂ ತಿನ್ನಲ್ಲ. ನಾನಂತೂ ಮಾರ್ನಿಂಗ್ ಟೈಮಲ್ಲಿ ರೈಸ್ ತಿನ್ನೋದೇ ಇಲ್ಲ. ಸೋಯಾಬೀನೆಲ್ಲ ಹಾಕಿದ್ದೀನಿ ಗೀ ರೈಸ್ಗೆ. ಈ ರೀತಿಯಾಗಿ ಮಾಡಿದ್ದೀನಿ. ಕುರ್ಮಾ ಮಾಡಿದ್ರೆ ತಿನ್ನೋದೇ ಇಲ್ಲ. ಮಸಾಲೆ ಥರ ಅನ್ನೋದಿರುತ್ತೆ, ಆ ಥರ ಇರುತ್ತೆ ಅಂತ ತಿನ್ನಲ್ಲ ಅವರು. ಸೊ ಅದಕ್ಕೋಸ್ಕರ ಗೀ ಹಾಕಿ ಅದಕ್ಕೆ ನಂಚ್ಕೊಳ್ಳೋಕೆ ನಾನು ಇರಲಿ ಅಂತ ಸೋಯಾಬೀನ್ ಹಾಕಿ ಗೀ ರೈಸ್ ಮಾಡಿದ್ದೀನಿ. ವರ್ಷಂಗೆ ಇಷ್ಟ ಅಂತ ಇದು ಸಾಂಬಾರು ಆನಿಯನ್ ಸ್ಪ್ರಿಂಗ್ಸ್ ಬರುತ್ತಲ್ಲ, ಅದ್ರದ್ದು ಇದು ಬೇಳೆ ಹಾಕಿ ದಾಲ್ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿತ್ತು. ಪನ್ನೀರ್ ಕಬಾಬ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಬಟ್ಟೆ ಒಣಗಾಕೋದಿದೆ. ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ. ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡೋದ್ರಿಂದ ತುಂಬ ಬಟ್ಟೆ ಇತ್ತು. ಬನ್ನಿ ಹೋಗೋಣ ಮೇಲೆ ಒಣಗಾಕ್ಬಿಟ್ಟು ಬರೋಣ. ನೀವು ತೋರಿಸ್ಬೇಕು. ವಾಶ್ ಮಾಡಿ ಇಟ್ಟಿದ್ದೀನಿ. ಮನಿ ಪ್ಲಾಂಟ್ ಒಳಗಡೆನೇ ಈ ರೀತಿಯಾಗಿ ಬರ್ತಾ ಇದೆ. ತುಂಬ ಬರ್ತಿದೆ. ಗಾಳಿ ಬೆಳಕು ಚೆನ್ನಾಗಿ ಸಿಕ್ಕಿರೋದ್ರಿಂದ ಇಷ್ಟೊಂದು ರಾಶಿ ಬಟ್ಟೆಗಳೆಲ್ಲ ಇದೆ. ಈಗ ಒಂದು ರೌಂಡೆಲ್ಲ ಆಗಿ ಒಣಗಾಕಿದ್ದೀನಿ. ಮೇಲೆ ಹತ್ತು ಬರೋದಕ್ಕೆ ಸಾಕಾಗೋಯ್ತು ಫ್ರೆಂಡ್ಸ್. ಇನ್ನೊಂದು ರೌಂಡ್ ಇದೆ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಇದೆ, ಒಣಗಾಕಬೇಕು. ಬಿಸಿಲಿದೆ, ತುಂಬಾ ಬಿಸಿಲು. ಕಾಲಿಡಕ್ಕೂ ಆಗ್ತಾ ಇಲ್ಲ. ಕಾಲು ತುಂಬ ಸುಡ್ತಾ ಇದೆ. ಇನ್ನೇನು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತಾ ಇದೆ. ಸೊ ಅದಕ್ಕೋಸ್ಕರ ತುಂಬ ಬಿಸಿಲಿದೆ ಫ್ರೆಂಡ್ಸ್. ಈ ಮ್ಯಾಟ್ ಬೇರೆ ಒಂದಿತ್ತು, ದೊಡ್ಡ ಮ್ಯಾಟು. ಇದನ್ನು ಒಗೆಯೋದಂತೂ ತುಂಬ ಕಷ್ಟನೇ ಆಯಿತು. ಆದರೂ ವಾಶ್ ಮಾಡಿ ಹಾಕಿದ್ರೇ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಇದೆ ಅಲ್ವಾ. ಸೊ
ಸೊ ಅದಕ್ಕೋಸ್ಕರ ಇದು ವಾಶ್ ಆಯಿತು. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಆಯಿತು, ಒಣಗಾಕೋದು ತುಂಬ ಕಷ್ಟ ಆಗೋಯಿತು. ಬಿಸಿನೀರಲ್ಲಿ ಫುಲ್ಲು ಹಾಕೋತಾ ಇದ್ದೀನಿ. ಪಾಟ್ಸ್ಗೆಲ್ಲ ವಾಟ್ರಿಂಗ್ ಮಾಡೋಣ ಅಂತ. ತುಂಬ ಬಿಸಿಲಿದೆ ಸ್ವಲ್ಪ, ಅದಕ್ಕೆ ಜಾಸ್ತಿನೇ ನೀರು ಹಾಕೋಣ ಅಂತ. ಬಿರಿಯಾನಿ ಲೀಫು ಚಿಕ್ಕಮಗಳೂರಿಂದ ತಂದಿರೋದು. ಚೆನ್ನಾಗಿ ಬರ್ತದೆ, ಚಿಗುರ್ತಾ ಇದೆ. ಬಿರಿಯಾನಿ ಮಾಡಿದಾಗ ಒಂದೊಂದೇ ಲೀವ್ಸ್ನ ಕೆಳಗಡೆಯಿಂದ ಕಟ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಬಿರಿಯಾನಿ ಲೀಫು, ಮರಿ ಒಂದು ಬೇರೆ ಬರ್ತಾ ಇದೆ. ಇನ್ನೊಂದು ಪಾಟಿಗೆ ಹಾಕಿದ್ರೆ ಯಾರಿಗಾದ್ರೂ ಕೊಡ್ಬೋದು. ಕರಿಬೇವಿನ ಸೊಸಿ ಇದೆ, ಕನಕಾಂಬ್ರನೂ ಬಿಟ್ಟಿದೆ. ಕಾಕಡ ಕಟ್ಟಕ್ಕೆ ಯೂಸ್ ಮಾಡ್ಕೋಬೋದು ದೇವರಿಗೆ. ಇದು ಚಿಕ್ಕದು, ಬೇರೆಯವ್ರಿಗೆ ಕೊಟ್ಟರೆ ಒಂದು ಪಾಟ್ಗೆ ಹಾಕ್ಕೊಟ್ರೆ ಒಂದಾಗುತ್ತೆ. ಇದು ಬಿರಿಯಾನಿ ಲೀಫ್ ಗಿಡನೇ. ಅಷ್ಟೇ ನೀರೆಲ್ಲ ಹಾಕಬೇಕು. ಹಾಕ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೀರೆಲ್ಲ ತೊಗೊಂಡು ಬರ್ತೀನಿ ಹೋಗಿ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದಾಯಿತು. ಈಗ ಇನ್ನೂ ಚಿಕ್ಕ ಚಿಕ್ಕ ಪಾಟ್ಸ್ ಬೇರೆ ಇದೆ. ಅಷ್ಟು ಚಿಕನ್ ಸಾಂಬಾರು ಮಾಡೋಣ ಅಂತಿದ್ದೀನಿ. ಮಧ್ಯಾಹ್ನ ಈಗ ಇನ್ನೇನು 1 o'clock ಆಗ್ತಾಯಿದೆ. ಟೈಮ್ ಈಗ 1 o'clock. ಏನು ಸಾಂಬಾರು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸಂಡೇ ನಾನ್ ವೆಜ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಬನ್ನಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕೋಣ. ಸೆರಾಮಿಕ್ ಪ್ಲ್ಯಾಂಟ್ಸ್ ಇದು. ಸೊ ಶೋಗಿರಲಿ ಅಂತ ಅದಕ್ಕೆ ಮನೆ ಮುಂದೆನೇ ಇಟ್ಟಿದ್ದೀನಿ. ಮನಿ ಪ್ಲ್ಯಾಂಟ್ ತುಂಬ ದೊಡ್ಡದ ಮೇಲೆ ಹೋಗ್ತಾ ಇದೆ. ನನಗಂತೂ ತುಂಬಾ ಖುಷಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕೋದು, ಗಿಡಗಳೆಲ್ಲ ಬೆಳೆಸೋದು ಅಂತಂದರೆ. ಇದರಲ್ಲಿ ಒಂದು ವೈಟ್ ಫ್ಲವರ್ ಬರುತ್ತೆ, ಅದು ಬರೋ ತನಕ ಕಾಯ್ತಾ ಇರ್ತೀನಿ. ಬಂದಾಗ ನೋಡೋದೇ ಚೆಂದ. ಇದರಲ್ಲೂ ಅಷ್ಟೇ ನೋಡಿ, ಈ ರೀತಿ ವೈಟ್ ಫ್ಲವರ್ ಬರುತ್ತೆ. ಧೂಳು ಉದುರಿಸ್ಬೇಕು, ಸೊ ಅದಕ್ಕೋಸ್ಕರ ಎಲ್ಲ ಉದುರಿಸ್ತಾ ಇದ್ದೀನಿ. ಕಾರ್ನರ್ಸಲ್ಲೆಲ್ಲ ತುಂಬ ಧೂಳು ಹೋಗ್ಬಿಟ್ಟಿರುತ್ತೆ. ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಫ್ಯಾನೆಲ್ಲ ತುಂಬಾ ಕೊಳೆ ಇದೆ. ಹಾಲೆಲ್ಲ ಆಯಿತು. ಈಗ ರೂಮ್ಸ್ ಇದೆ, ರೂಮ್ಸ್ ಎಲ್ಲ ಮಾಡ್ಕೊಂಬರ್ತೀನಿ. ಅದಾದಮೇಲೆ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ರೈಸ್ ಅದಕ್ಕೆ ಪಾಡಿಗೆ ಅದಾಗುತ್ತೆ. ಸಾಂಬಾರು ಮಾಡಿ ಮುದ್ದೆ ಬೇರೆ ಮಾಡಬೇಕು. ಮಧ್ಯಾಹ್ನ 1-2 o'clock ಹಂಗೆ ಊಟ ಮಾಡಬೇಕು. ಆಶಿಕಾ ಬರ್ತಾಳೆ 3 o'clock. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಧೂಳು ಉದಿಸ್ಕೊಬಿಡೋಣ. ಫ್ಯಾನಲ್ಲೆಲ್ಲ ತುಂಬ ಕೊಳೆ ಆಗಿಬಿಟ್ಟಿದೆ ಗಾಳಿ ಇರೋದ್ರಿಂದ. ಕ್ಲಿಯರೆಸ್ಟ್ ಸ್ಕೈ ಸಿಗೋಂಗಿದ್ರೆ ಅದನ್ನು ವಾಶ್ ಮಾಡಿ ಹಾಕ್ತಿದ್ದೆ. ಸೋಫಾ ಸೆಟ್ ಕವರ್ಸ್ ಎಲ್ಲ ಈಗ ಹಾಕಬೇಕು. ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್. ತುಂಬ ಸ್ವಲ್ಪ ಫ್ರೀ ಇತ್ತಲ್ಲ, ಇಷ್ಟೊತ್ತಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ನೀಟ್ ಆದಮೇಲೆ ಸ್ವಲ್ಪ ಡ್ರೈ ಈಗ ಆಗಿದೆ ಅನಿಸುತ್ತೆ. 1 hour ಮೇಲೆ ಆಯಿತು, ಡ್ರೈ ಆಗಿರುತ್ತೆ. ಈಗ ಸೋಫಾ ಕವರ್ ಈಗ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡ್ತಾಯಿದ್ದೀನಿ, ಅನ್ನದ ಮುದ್ದೆ ಮಾಡ್ತಾಯಿದ್ದೀನಿ. ತುಂಬ ರೈಸ್ ಉಳ್ಕೊಂಡ್ಬಿಟ್ಟಿತ್ತು ರಾತ್ರಿ ಎಲ್ಲ, ಸೊ ಅದಕ್ಕೆ ಹೀಗಾದರೂ ಹಿಂಗೆ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ. ಹಾಗೆ ಇಲ್ಲಿ ಬಿಸಿನೀರು ಕಾಯಿಸೋಕೆ ಇಟ್ಟಿದ್ದೀನಿ. ಬೋಟಿ ತೊಳ್ಕೊಬೇಕು. ಬೋಟಿ ಸಾಂಬಾರು ಮಾಡೋಣ ಅಂತ ಇವತ್ತು. ಸ್ವಲ್ಪ ಬೋಟಿ ಫ್ರೈ ಮಾಡೋಣ ಅಂತ. ಅಷ್ಟರಲ್ಲಿ ನಾನು ಅಡುಗೆ ಮಾಡಬೇಕು, ಸೊ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಎಂಟಿ ಆಗಿದೆ ಬಾಕ್ಸು, ರಾಗಿ ಹಿಟ್ಟು ಹಾಕಿರೋವಂಥದ್ದು ಮುದ್ದೆ ಮಾಡೋಕ್ಕೆ. ಅದನ್ನೆಲ್ಲ ಸ್ವಲ್ಪ ಇದರಲ್ಲಿ ಮೂಟೆನಲ್ಲಿದೆ, ಫಿಲ್ ಮಾಡ್ಕೋಬೇಕು. ವರ್ಷ ಇನ್ನೂ ಓದ್ತಾನೇ ಇದ್ದಾಳೆ ರೂಮಲ್ಲಿ. ನನಗಂತೂ ಅದು ಬೋರ್ ಆಗ್ತಿದೆ ಅವಳು ಓದ್ತಾ ಇರೋದು ನೋಡ್ರೆ. ಅಷ್ಟು ತುಂಬ ಕಷ್ಟ ಇದೆ. ಸೈನ್ಸ್ ತೊಗೊಂಡ್ಬಿಟ್ಟಿದ್ದಾಳೆ. 5 to 6 o'clock ಗಂಟ ಓದ್ತಾಳೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಾಡ್ಕೊಂಡು ರೆಸ್ಟ್ ತೊಗೋತಾಳೆ. ಮತ್ತೆ ರಾತ್ರಿ ಆದರೂ ಓದ್ತಿರ್ತಾಳೆ ಒಂದು 11 o'clock ಗಂಟ. ಎಷ್ಟು ಓದಿದ್ರು ಆ ಬುಕ್ ಅಂತೂ ಕಂಪ್ಲೀಟೇ ಆಗಲ್ಲ. ಸಾಲ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಳ್ಳೋಣ ಅಂತ. ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಗಸಗಸೆ ಹಾಕಿ ಕಡಲೆ ಪಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಬೋಟಿ ಎಲ್ಲ ನೀಟಾಗಿ ವಾಶ್ ಮಾಡಿನೇ ತಿನ್ನಬೇಕು, ಸೊ ಅದಕ್ಕೋಸ್ಕರ ಬಿಸಿನೀರೆಲ್ಲ ಕಾಯಿಸ್ತಾ ಇದ್ದೀನಿ. ಅರಿಶಿನ ಮತ್ತು ಸುಣ್ಣ ಹಾಕಿ ವಾಶ್ ಮಾಡೋಣ ಅಂತ. ನನಗೆ ವಾಶ್ ಮಾಡೋಕ್ಕೆ ಬರಲ್ಲ. ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಡಿಪ್ ಮಾಡಿ ಫಸ್ಟೇ ಅಲ್ಲೇ ಅಂಗಡಿನಲ್ಲೇ ವಾಶ್ ಮಾಡಿ ಕೊಟ್ಟಿರ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರೆ ವಾಶ್ ಮಾಡಿಕೊಡ್ತಾರೆ. ಹಾಗೆ ನಾಳೆಗೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನಿಲ್ಲಿ ಇದು ಹಾಕಿದ್ದೀನಿ, ಇಡ್ಲಿ ಅಥವಾ ದೋಸೆಗೆ. ಇದು ಒಂದೇ ನಾನು ನೆನೆ ಹಾಕಿರೋದ್ರಿಂದ ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಆ ಥರ ನೆನೆ ಹಾಕಿದ್ದೀನಿ. ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಮೆತ್ತಗೆ ಬರುತ್ತೆ. ಊಟ ಹಾಕ್ಕೊಟ್ಟಿದ್ದೀನಿ. ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಕೂತ್ಕೊಂಡ್ಬಿಟ್ಟಿದ್ವಿ, ಬಿಸಿ ಬಿಸಿ ಇದೆ ಅಂತ. ವರ್ಷ ಬೋಟಿ ಸಾಂಬಾರು ಹೆಂಗಿದೆ? ಚೆನ್ನಾಗಿದೆ. ಮುದ್ದೆ ತಿಂದಾ? ಹಾಂ,
ರೈಸು ಬೋಟಿ ಸಾಂಬಾರೆಲ್ಲ ತಿಂತಾ ಇದ್ದಾಳೆ. ಆಶಿಕ್ ಅಂತೂ ಫುಲ್ಲು ಬ್ಯಾಟಿಂಗು, ಸ್ಕೂಲಿಂದ ಬಂದಿದ್ದಾಳೆ. ಈಗಷ್ಟೇ ಕೈ ಕರೆಲ್ಲ ತೊಳ್ಕೊಂಡು ತಿಂತಾ ಇದ್ದಾಳೆ. ನಾನು ಮುದ್ದೆ ತಿಂತಾಯಿದ್ದೀನಿ ಸ್ವಲ್ಪ. ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಎಲ್ಲ ತಿಂತಾಯಿದ್ದೀವಿ. ಈಗ ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋಷ್ಟರಲ್ಲಿ. ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಪಾತ್ರೆಗಳು ಸ್ವಲ್ಪ ಎಲ್ಲ ಇತ್ತು, ಎಲ್ಲ ನೀಟಾಗಿ ತೊಳೆದಿದ್ದಾಯಿತು. ಮತ್ತು ಇನ್ನೇನು ಈವ್ನಿಂಗ್ ಆಗೋಗ್ತಾ ಇದೆ. ಆಶಿಕಾನ್ ಬೇರೆ ಟ್ಯೂಷನಿಗೆ ಕಳಿಸ್ಬೇಕು. ಈಗ 3:30 ಆಗ್ತಾಯಿದೆ. ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ 1 ಅವರ್ ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ. ತುಂಬ ಸ್ಟ್ರೈನ್ ಆಗ್ತದೆ. ಸೊ ಅದಕ್ಕೋಸ್ಕರ ಮತ್ತು ಫೋನಲ್ಲೂ ಸ್ವಲ್ಪ ಕೆಲಸ ಇದೆ, ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೋಬೇಕು. ಬಟ್ಟೆ ಎಲ್ಲ ಮಡಚಿಟ್ಟಿದ್ದೀನಿ, ಮೇಲಿಂದ ತೊಗೊಂಡು ಬಂದೆ. ಫುಲ್ಲು ಎಲ್ಲ ಈಗ ವಾರ್ಡ್ರೋಬಲ್ಲೆಲ್ಲ ಆರ್ಗನೈಸ್ ಮಾಡಬೇಕು. ಈಗ ರಾತ್ರಿ 7 o'clock ಆಗ್ತಾಯಿದೆ. ಇಸ್ಕಾನ್ ಲೈಟು ಬೇರೆ ಲೈಟಿಂಗ್ಸ್ ಹೊಡಿತದೆ. ಎಲ್ಲ ಸೆಟ್ ಮಾಡಿದ್ದಾಯಿತು. ನಾನು ಯೂಶಲಿ ಹಾಗೆ ಬಟ್ಟೆ ಒಗ್ದಿರೋದನ್ನ ಮೇಲಿಂದ ಎಲ್ಲ ತೊಗೊಂಡು ಬಂದು ಒಂದು ಕಡೆ ಎಲ್ಲ ದಿವಾನ್ ಮೇಲೆಲ್ಲ ಹಾಕಿ ಮಡ್ಚ್ಕೊಂಡು ಅದಾದಮೇಲೆ ಸೆಟ್ ಮಾಡೋದು. ಫ್ರೆಂಡ್ ನಮ್ಮ ಮುಂದೆ ಚಪಾತಿ ಮಾಡೋದಿದೆ. ನನಗಂತೂ ಊಟ ಬೇಡ ಅನಿಸ್ತಿದೆ. ಏನಾದರೂ ಲೈಟಾಗಿ ಏನಾದರೂ ಫ್ರೂಟ್ಸ್ ತೊಗೊಳ್ಳಿ ತಿನ್ನೋಣ ಅಂತ ಓದ್ತಿದ್ಲು. ಈಗ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ. ಆಶಿಕಾ ಟ್ಯೂಷನ್ಗೆ ಹೋಗಿದ್ದಾಳೆ. 8 o'clock ಬರ್ತಾಳೆ. ಅಷ್ಟರಲ್ಲಿ ನಾನು ಚಪಾತಿ ಏನಾದರೂ ರೆಡಿ ಮಾಡಬೇಕು. ಮತ್ತೆ ಮಾಡಬೇಕಿತ್ತು. ನಾನ್ ವೆಜ್ ತಿಂದ್ಬಿಟ್ಟಿರೋದ್ರಿಂದ ಪೂಜೆನೂ ಬೇರೆ ಮಾಡಲಿಲ್ಲ. ನೆನ್ನೆ ಮುದ್ದೆ ಬೇಕು, ಒಬ್ರಿಗೆ ಚಪಾತಿ ಬೇಕಂತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಚಪಾತಿ ಹಿಟ್ಟು ಕಲಿಸಿರೋದು ಹಂಗೆ ಇದೆ, ಮಕ್ಳಿಗೆ ಮಾತ್ರ ಮಾಡಿಕೊಟ್ಬಿಟ್ಟು ಮುದ್ದೆ ಒಂದು ಮಾಡಿದ್ದೀನಿ. ಮುದ್ದೆ ಮಾರ್ನಿಂಗ್ಗೆ ನಾನು ಹೇಳಿದ್ನಲ್ಲ, ಈ ಅಕ್ಕಿಯಿಂದನೇ ಮಾಡಿದ್ದೀನಿ. ರೇಷನ್ ಅಕ್ಕಿಯಿಂದನೇ ನಾನು ಇಡ್ಲಿ ದೋಸೆ ಮಾಡ್ತಾ ಇರೋದು. ಕಲರ್ ಸ್ವಲ್ಪ ಚೇಂಜಸ್ ಬರುತ್ತೆ ಸ್ಲೈಟ್ಲಿ, ಬಟ್ ಆದರೂ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನಾನು ಬುಲೆಟ್ ರೈಸಿಂದನೂ ಮಾಡ್ತೀನಿ, ಒಂದೊಂದು ಸತಿ ನಾನು ರೇಷನ್ ಅಕ್ಕಿಯಿಂದನೂ ಮಾಡ್ತೀನಿ. ಇವತ್ತು ರೇಷನ್ ಅಕ್ಕಿಯಿಂದ ಮಾಡಿದ್ದೀನಿ, ಟೇಸ್ಟಿಯಾಗಿರುತ್ತೆ. ನಾನು ಬುಲೆಟ್ ರೈಸಲ್ಲಿ ಮಾಡಿದಾಗ ಸ್ವಲ್ಪ ಸಪ್ರೇಟ್ ಟೇಸ್ಟ್ ಪ್ಲಸ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಮಾರ್ನಿಂಗ್ ಈ ರೀತಿ ಪೇಸ್ಟಾಗಿ ರುಬ್ಕೋಬೇಕು. ಈಗಲೇ ಸೋಡಾ ಹಾಕಿ ಕಲಸಿಟ್ಟಿರ್ತೀನಿ, ಉಬ್ಕೊಂಡು ಬರುತ್ತೆ ಆಗ ಚೆನ್ನಾಗಿ. ಇವತ್ತಿನ ದಿನ ಎಲ್ಲ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ಇವತ್ತು ಈಗ ದೋಸೆ ಎಲ್ಲ ಹಿಟ್ಟು ರುಬ್ಬಿಟ್ಬಿಟ್ಟು ಊಟ ಎಲ್ಲ ಬಡಿಸಿ ಸ್ವಲ್ಪ ಎಲ್ಲ ಪಾತ್ರೆಗಳೆಲ್ಲ ಈಗಲೇ ವಾಶ್ ಮಾಡಿಟ್ಕೊಂಡು ಮಲ್ಕೊತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಮಾರ್ನಿಂಗ್ ಸಿಗುತ್ತೆ. ಆ್ಯಕ್ಟಿವ್ ಆಗಿ ಎಲ್ಲ ಪಾತ್ರೆಗಳು ಏನೇನು ಬೇಕೋ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲನೂ ಥರದ್ದು ಸಿಗುತ್ತೆ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ಮತ್ತೆ ನಿಮಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಇನ್ನು ಮುಂದೆ ನಾನು ಏನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನೋ ಕೂಡಲೇ ಆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈಗ ಜ್ಯೂಸ್ ಕುಡಿಯೋಣ ಅಂತ ವಾಟರ್ ಮೆಲನ್ ತೊಗೊಳಕ್ಕೆ ಅಂಗಡಿಗೆ ಹೋಗಿದ್ವಿ. ಮನೆ ಹತ್ರ ನಿಯರೆಸ್ಟೇ ಅಂಗಡಿ ಇದೆ, ಅಲ್ಲಿಗೆ ವಾಟರ್ ಮೆಲನ್ ತೊಗೊಂಡು ಹೋಗ್ತಾ ಇದ್ದೀನಿ. ವರ್ಷ ಜ್ಯೂಸ್ ಮಾಡಿಕೊಡ್ತಾಳೆ. ಊಟ ಮಾಡೋದು ಬೇಡ ಈಗ ಅಂತ, ಹಾಗೆ ಮಲ್ಗೋದು ಹೇಗೆ ಅಂತ. ಇಲ್ಲೇ ಮನೆ ಹತ್ರನೇ ಶಾಪ್ ಇದೆ, ಹೊಸದು ತರಕಾರಿ ಅಂಗಡಿ ಆಗಿದೆ. ಸೊ ಅಲ್ಲೇ ಹೋಗಿ ತೊಗೊಂಡು ಬಂದು ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಆಶಿಕಂಗೂ ಬ್ರೇಕ್ಫಾಸ್ಟ್ಗೆ ಮತ್ತು ಶಾರ್ಟ್ ಬ್ರೇಕ್ಗೆ ಫ್ರೂಟ್ಸ್ ಬೇಕಾಗಿತ್ತು. ಫ್ರೂಟ್ಸ್ ಖಾಲಿ ಆಗೋಗಿತ್ತು. ಅದಕ್ಕೆ ಚೇಪೆಕಾಯಿ ಗೋವಾ ಎಲ್ಲ ದೊಡ್ಡ ಸೈಜ್ ಇರೋದು ಇತ್ತು, ಚೆನ್ನಾಗಿತ್ತು ಫ್ರೆಶ್ ಆಗಿ. ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಬಂದ್ವಿ. ಚೇಪೆಕಾಯಿ ಮತ್ತು ವಾಟರ್ ಮೆಲನ್ ತೊಗೊಬಂದಿದ್ದೀವಿ. ನಾನು 2 ಕಾಳು ಪೆಪ್ಪರ್ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನ್ ಶುಗರ್ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ಇದು ಕುಡಿದು ಮಲ್ಕೊಳ್ಳೋಣ.